ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಇವ್ರು ನಮ್ಮ ಪಪ್ಪ ಇಷ್ಟಕ್ಕೆಲ್ಲ ನನ್ನ ಕಾರಲ್ಲೇ ಇಟ್ಟು ನನ್ನ ಮಗಳಿಗೆ ನಾನು ಡಾಕ್ಟರ್ ಪ್ರಮೋದಿನಿ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಗೈಸ್. ಎಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಸಿಂಪಲ್ ಬ್ಲಾಗು, ಡೈಲಿ ಬ್ಲಾಗು ಮತ್ತು ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ? 5:45 ಎದ್ದಿದ್ದೀನಿ. ಬಟ್ ಒಂದು ಹಾಫ್ ಆನ್ ಅವರ್ ಬರೀ ಮೊಬೈಲಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಇರೋದು. ಸೊ ಇಲ್ಲಿ ಇವತ್ತು ಏನು ಗೊತ್ತಾ, ನಾನು ಎದ್ದಿರೋದು ನನ್ನ ಮಗಳಿಗೋಸ್ಕರ. ಯಾಕಿದೆ, ಫ್ಯಾನ್ಸಿ ಡ್ರೆಸ್ ಈವೆಂಟ್ ಇದೆ. ಸೊ ಹಾಗಾಗಿ ಪೇರೆಂಟ್ಸ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ವೈಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. 9 o'clock ನಾವು ಅಲ್ಲಿರಬೇಕು ಅಂದರೆ 8:45 ನಾನು ಅಲ್ಲಿರ್ತೀನಿ. ನನ್ನ ಮಗಳಿಗೆ ಇವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಎಸ್, ಹೇಳ್ತೀನಿ ಏನಂತ ಅಂತಂದ್ರೆ, ನನ್ನ ಮಗಳಿಗೆ ನಾನು ತುಂಬ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲಪ್ಪ. ಸ್ವಲ್ಪ ಸಿಂಪಲಾಗಿ ಮಾಡಿಸ್ತಿದ್ದೀನಿ. ಅವಳ ಬರ್ಡೇಗೆ ಒಬ್ಬರು ಗಿಫ್ಟ್ ಮಾಡಿದ್ರು. ಸೊ ಅವತ್ತಿಂದಲೂ ನಾನು ಇದ್ದೇ ಮಮ್ಮಿ, ನನಗೆ ಇದಿಷ್ಟ ಇದೇ ಆಗಬೇಕು ಅಂತೇಳಿ ಅವಳೇ ಅಂದರೆ ಇಲ್ಲಿ ರೆಂಟಿಗೆ ನಾವು ಅಂದರೆ ಲೈಕ್ ರೆಂಟಿಗೆ ಕೊಡ್ತಾರೆ. ನಾನೇನು ಚೂಸ್ ಮಾಡಿಲ್ಲಪ್ಪ, ಎಲ್ಲ ಅವಳೇ ಚೂಸ್ ಮಾಡ್ಕೊಂಡಿರೋದು. ಅದು ಗಿಫ್ಟ್ ನೋಡ್ದಾಗಿದ್ರು ಅದೇ ಥರ ಆಗಬೇಕು ಮಮ್ಮಿ, ಅದು ನಂಗೆ ಇಷ್ಟ ಮಮ್ಮಿ, ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾಳೆ. ನನಗೂ ಅದೇ ಬೇಕು ಅಂತ ಇಸ್ಕೊಂಡು ಬಂದಿದ್ದಾಳೆ. ಸೊ ನನಗೆ ಅದನ್ನು ಏನು ಅನ್ನತ್ತ ಈಗ ತೋರಿಸಲ್ಲ, ಅವಳು ರೆಡಿ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಅವಳು ಏನಾಗ್ತಿದ್ದಾಳೆ ಇವತ್ತು ಫ್ಯಾನ್ಸಿ ಡ್ರೆಸ್ಸಲ್ಲಿ ನನ್ನ ಮಗಳು ಅಂತೇಳಿ. ಎಷ್ಟು ನೋಡಿ, ಮಾರ್ನಿಂಗ್ ಎದ್ದು ಬಿಟ್ಟಿದ್ದಾಳೆ. ಟೈಮ್ ಎಷ್ಟು ಮಗ್ನ? 7 o'clock ಆಗಿದೆ ಗೈಸ್. ಇವ್ರು ನಮ್ಮ ಪಪ್ಪ ಗೈಸ್. ಇವ್ರು ನಮ್ಮ ಪಪ್ಪ, ನಮ್ಮ ಡ್ಯಾಡಿ. ಇವರು ನಮ್ಮ ಪಪ್ಪ ಅನ್ನೋಕ್ಕಿಂತ ನನ್ನ ದೇವ್ರು ಇವರು ಆಗಿದೆ. ಸೊ ಇವಳಿಗೆ ಚಕ ಅಂತ ರೆಡಿ ಮಾಡ್ಬೇಕು ನೋಡಿ. ನೆನ್ನೆದು ವ್ಲಾಗ್ನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. 30 minutes ಇದೆ, ನಿಮಗೆ ಕಾಣಿಸ್ತಿಲ್ಲ ಅನ್ಕೋತೀನಿ. ನೋಡಿ ಇಲ್ಲಿ ನೋಡಿ ಸಂಚಾರಿ ವಿನೂತ. ಯಸ್, ಡೈಲಿ ಬ್ಲಾಗು ಎಲ್ಲೋ ಹೋಗ್ತಿದ್ದೀನಿ, ಯಾರು ಇವರು, ಚಿಂಟು ಸ್ಕೂಲು ಅಂತೆಲ್ಲ ಹಾಕಿದ್ದೀನಿ. ಸೊ ಪ್ಲೀಸ್ ನೋಡಿ ನನ್ನ ಬ್ಲಾಗ್ನ, ಓಕೆನಾ? ಇಷ್ಟ ಆಗುತ್ತೆ, ಪ್ಲೀಸ್ ನೋಡಿ, ಓಕೆನಾ? ಎಸ್ ಚಿಂಟು, ಗುಡ್ ಮಾರ್ನಿಂಗ್. ಇವತ್ತು ನಿನಗೆ ಫ್ಯಾನ್ಸಿ ಡ್ರೆಸ್ ಈವೆಂಟ್ ಇದೆ ಎಲ್ಲ ಮಗಳೇ. ಎಸ್, ಬೇಗ ಎದ್ದು ರೆಡಿ ಆಗೋಣ, ಓಕೆ? ಗೈಸ್, ಬೆಳಗ್ಗೆನೇ ಎದ್ದು ಗ್ರೀನ್ ಟೀ ಕುಡಿತಿದ್ದೀನಿ. ನಾನು ಯಾವುದೇ ರೀತಿ ವಿಡಿಯೋಗೋಸ್ಕರ ಗ್ರೀನ್ ಟೀ ಮಾಡಿಲ್ಲ, ನಾನು ಮುಂಚಿಂದನೇ ಕುಡಿತೀನಿ. ಕೈಗೋಸ್ಕರ ಸ್ವಲ್ಪ ದಿನ ನಿಲ್ಲಿಸಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ಬಿಸಿನೀರನ್ನ ರೆಡಿ ಮಾಡಿಟ್ಟಿದ್ದೀನಿ. ಸೊ ಹಾಗಾಗಿ ಗ್ರೀನ್ ಟೀ ಕುಡಿತಾ ಈಗ ಏನು ಗೊತ್ತಾ, ಅವಳು ಸ್ಕೂಲು ರೆಡಿ ಮಾಡಬೇಕಲ್ಲ. ಆ್ಯಂಡ್ 1 ಬಾಕ್ಸಲ್ಲಿ ಫ್ರೂಟ್ನ ರೆಡಿ ಮಾಡಿದ್ದೀನಿ. ಅವಳಿಗೆ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಕೊಡೋಂಗಿಲ್ಲ, ಜಸ್ಟ್ ಒಂದು ಫ್ರೂಟ್ ತೊಗೊಂಡು ಹೋಗ್ಬೇಕಷ್ಟೆ. ಫೈನಲಿ ಹಿಂಗೆ ರೆಡಿ ಆದ್ವಿ. ನಾನಿನ್ನೂ ಜುಟ್ಟು ಹಾಕೋಣ ಅಂತ ಅನ್ಕೊಂಡೆ, ಬಟ್ ಈ ಹೇರ್ ಸ್ಟೈಲ್ ಫ್ರೀ ಹೇರ್ ಸ್ಟೈಲ್ ಚೆನ್ನಾಗಿದೆ. ಆ್ಯಂಡ್ ಲಿಪ್ಸ್ಟಿಕ್ ಎಲ್ಲ ನಾನು ಕಾರಲ್ಲೇ ಇಟ್ಟಿದ್ದೀನಿ. ಬೇರೆದಿದೆ, ರೆಡ್ ತುಂಬ ರೆಡ್ ಆಗೋಗ್ಬಿಡುತ್ತೆ ಅಂತ ನಾನು ರೆಡ್ ಹಚ್ಕೊಂಡಿಲ್ಲ, ಪಿಂಕ್ ಹಚ್ಕೊಳ್ಳೋಣ ಅಂತೇಳಿ ಕಾರಲ್ಲಿ ಯಾವಾಗಲೂ ನಾನು ಒಂದು ಲಿಪ್ಸ್ಟಿಕ್ ಇಟ್ಟಿರ್ತೀನಿ. ಸೊ ನಾನು ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಇದು ರಿಪೀಟ್ ಡ್ರೆಸ್ ಹಾಕೊಂಡಿದ್ದೀನಿ, ಬಟ್ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ರಿಪೀಟ್ ಡ್ರೆಸ್ ಹಾಕೊಳ್ಬೇಕಾಗುತ್ತೆ. ಆ್ಯಂಡ್ ನನ್ನ ಮಗಳು ಈ ಥರ ರೆಡಿ ಆಗಿದ್ದಾಳೆ. ಎಸ್, ಹಾಯ್ ಚಿಂಟು. ಹಾಂ, ಹೇಳೋಗ್ತಾ ಇದ್ದೀವಿ ನಾವು ಇವಾಗ ಸ್ಕೂಲ್ಗೆ. ಓಕೆ, ನಾವಿವಾಗ ಇವಳು ಸ್ಕೂಲ್ಗೆ ಹೋಗ್ತಾ ಇದೀವಿ. ಅಂಡ್ ಟೈಮ್ ಬಂದು 8:55 ಆಗಿದೆ. ಆದ್ರೂ ನೋಡಿ ಬೇಗ ಇದ್ರೂ ಲೇಟ್ ಆಗ್ತಿದೆ. ಇಟ್ಸ್ ಓಕೆ. 9:30 ಸ್ಟಾರ್ಟ್ ಆಗಿದೆ. ನಾನು ಇನ್ನೂ ಜ್ಯೂಸ್ನು ಕುಡ್ದಿಲ್ಲ, ಮಾಡಿಟ್ಟಿದ್ದೀನಿ. ಸೊ ಈಗ ಕುಡ್ಕೊಂಡ್ಬಿಡ್ತೀನಿ. ಚಿಂಟು ಹಾಲು ಕುಡ್ದಿದ್ದಾಳೆ. ಸೊ ಹೋಗೋಣ. ಮತ್ತೆ ಬಾಟಲ್ಗೆ ನೀರು ತುಂಬ್ಕೋಬೇಕು. ಬಾಟಲ್ ನೀರು ತುಂಬಿಸೋದು ಸಹ ವಿಡಿಯೋ ಮಾಡಿದ್ದೀನಿ. ಏನು ಕ್ರೇಜ್ ಅಲ್ಲ ವ್ಲಾಗ್. ಆ್ಯಕ್ಚುಲಿ ವ್ಲಾಗ್ ಕ್ರೇಜ್ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ನನಗಂತೂ. ಬಾಕ್ಸಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡದೇ ಇರೋ ಕಾರಣ ಏನಿದೆ ಚಿಂತಿದ್ರಲ್ಲಿ? ಡ್ರೈ ಫ್ರೂಟ್ಸ್ ಅಂದ್ಬಿಡು. ಓಪನ್ ಮಾಡಿ.
ತೊಳ್ಕೊಂಬಂದೆ ಇವಾಗ ನೀಟಾಗಿ. ಸೊ ಚಿಂಟು ತರಿಸೋ ಡ್ರೈ ಫ್ರೂಟ್ಸ್ ಇದಿಷ್ಟು ತಗೊಂಡು ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡದೇ ಇರೋ ಕಾರಣ ಸೊ ಕ್ಲೋಸ್ ಮಾಡೋದನ್ನ. ವಾಚ್ ಹಾಕೋಬೇಕು. ಮನೆಯೆಲ್ಲ ಗಲೀಜ್ ಎದ್ದೋಗಿದೆ, ನಾನು ಏನೂ ಮಾಡಿಲ್ಲ. ಆ್ಯಂಡ್ ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ, ಇದೇನು ತರಿಸಿದ್ದೀನಿ, ಎಲ್ಲಿ ತರಿಸಿದ್ದೀನಿ ಅಂತ. ಗೈಸ್ ಫೈನಲಿ ನಾನು ನನ್ನ ಮಗಳು ಸ್ಕೂಲಿಗೆ ರೀಚ್ ಆದೆ, ಬಂದು ಏರ್ಫೋರ್ಸ್ ಸ್ಕೂಲ್ಗೆ. ಸೊ ಬಂದು ಏನು ಮಾಡೋದು ಗೊತ್ತಲ್ಲ ನಂದು ಬುದ್ಧಿ, ವಿಡಿಯೋ ಮಾಡೋದು. ಸೊ ಎಲ್ಲ ಪೇರೆಂಟ್ಸ್ ಬಂದಿದ್ರು, ಎಲ್ಲ ಕುತ್ಕೊಂಡಿದ್ದಾರೆ ಪೇರೆಂಟ್ಸು. ಏನು ಮಾಡ್ತಿದ್ದಾರೆ ಏನಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದಾರೆ. ಅವ್ರ ಮಕ್ಕಳು ಹೊರಗಡೆ ಬರೋದನ್ನೇ ಕಾಯ್ತಾ ಇದ್ದಾರೆ ಎಲ್ರೂ, ಸೇಮ್ ಆ್ಯಸ್ ಇಟ್ ಈಸ್ ನಾನು ಕೂಡ. ಸೊ ಅಲ್ಲಿ ಸುಮ್ಮನಿರೋಕ್ಕಾಗಲ್ಲ ನನಗೂ. ನೋಡಿ ಹಿಂಗೆ ಆಡ್ತೀನಿ ಅಂತ, ಪಾಪ ನನ್ನ ಹಿಂದೆ ಇರೋರು ದಂಗೆದ್ ಬಿಟ್ಟಿದ್ದಾರೆ, ಏನು ಇವ್ರು ಮೇಡಮ್ ಹಿಂಗೆ ಆಡ್ತಿದ್ದಾರೆ ಅಂತ. ಪಾಪ ಇರಲಿ. ಮತ್ತೆ ಇನ್ನೇನು ಹೇಳ್ಬೇಕಂದ್ರೆ ಇಲ್ಲಿ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಅಧ್ಯಕ್ಷರು ಎಲ್ಲ ಇರ್ತಾರಲ್ಲ, ಉಪಾಧ್ಯಕ್ಷರು, ಅಧ್ಯಕ್ಷರು, ಇವರು ಮ್ಯಾನೇಜರ್ ಅಂತೆಲ್ಲ ಹೇಳಿ, ಸೊ ಅವ್ರನ್ನೆಲ್ಲ ಅದನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಇವ್ರು ಬರ್ತಿರೋರು HM ಮೇಡಮು, ನಮ್ಮ ಈ ಒಂದು ಏರ್ಫೋರ್ಸ್ ಸ್ಕೂಲ್ಗೆ HM ಅವರು. ನನ್ನ ಸ್ಕೂಲ್ ಅಂದ್ರೆ ನನ್ನ ಚಿಂಟು ಸ್ಕೂಲ್ ಹೇ ಸೆಕ್ಷನ್, ಅವರು ಮಿಸ್ ಬಂದು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ. ಕೂತಿರೋರಲ್ಲ, ನಿಂತ್ಕೊಂಡು ಈಗ ಜಸ್ಟ್ ಎಂಟ್ರಿ ಆದ್ರಲ್ಲ ಇವರನ್ನೇ. ನನಗೆ ಇವರಂದ್ರೆ ತುಂಬಾ ಇಷ್ಟ. ಇವ್ರ ಹೆಸರು ಬಂದು ರಬೀನಾ ಮಿಸ್ ಅಂತೇಳಿ. ತುಂಬಾ ಸ್ಮೂತು, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂಡ್ ಇನ್ನೂ ಹೇಳ್ಬೇಕಂತಂದ್ರೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡಲ್ಲ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ. ಮತ್ತೆ ತುಂಬಾ ಎಷ್ಟೇ ಅವ್ರಿಗೆ ಫ್ರಸ್ಟ್ರೇಷನ್ ಮನ್ಸಲ್ಲಿದ್ರು ಕೂಡ ಅವರು ಮುಂದೆ ಮಕ್ಕಳು ಮುಂದೆ ತುಂಬಾ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಹಂಗಲ್ಲ ಹಿಂಗೆ, ಹಿಂಗೆಲ್ಲ ಹಂಗೆ, ಅಷ್ಟು ಟೈಮ್ ಆಗಿರುತ್ತೆ. ಅಂಥದ್ರಲ್ಲೂ ನನ್ನ ಮಗಳು ಬಾಯ್ ಮೀಸ್ ಅಂತಾಳೆ. ಅವ್ರಿಗೆ ಸುಸ್ತಾಗ್ತಿರುತ್ತೆ, ಮನೆಗೆ ಹೋಗ್ಬೇಕಾಗಿರುತ್ತೆ, ಅದನ್ನು ಕೂಡ ಬಾಯ್ ಪ್ರಮೋದಿನಿ ಅಂತ ಹೇಳ್ಬಿಟ್ಟೆ ಹೋಗ್ತಾರೆ. ಅವಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಬಾಯ್ ಅಂತ ಹೇಳ್ಬಿಟ್ಟೆ ಹೋಗೋದು. ಸೊ ಈ ತರ ಮಿಸ್ ಸಿಕ್ಕಿರೋದಕ್ಕೆ ನನ್ನ ಮಗಳ ಅದೃಷ್ಟ ಆ್ಯಂಡ್ ನಂದು ಅದೃಷ್ಟ ಕೂಡ. ಯಾಕೆಂತಂದ್ರೆ ಅಲ್ಲಿ ಹೋದ್ಮೇಲೆ ಅವಳು ತುಂಬಾನೇ ಕಲ್ತಿದ್ದಾಳೆ. ಇಂಗ್ಲಿಷ್ ಆಗಿರ್ಬೋದು, ಹಿಂದಿನಲ್ಲಾಗಿರ್ಬೋದು, ಮಾತು ಇಂಗ್ಲಿಷಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನನಗೆ has been dressed up as doctor. ಚಿಂಟಾ, I am a doctor. Next, Samaira has chosen the topic nature. She is doing Save the Water. ನನ್ನ ಮಗಳಿಗೆ ನಾನು ಡಾಕ್ಟರ್ ಪ್ರಮೋದಿನಿ ಅಂತ ಹೇಳಿದೆ, ತಕ್ಷಣ ತಿರುಗಿಬಿಟ್ಲು. ನಂಗೆ ತುಂಬಾ ಖುಷಿ ಆಗೋಯ್ತು. ಸೊ ಏನಂತಂದರೆ ನನ್ನ ಮಗಳು ತುಂಬ ಚೆನ್ನಾಗಿ ಹೋಗಿ ಸ್ಟೇಜ್ ಮೇಲೆ ಫ್ರ್ಯಾಂಕ್ ಆಗಿ ನರ್ವಸ್ ಇಲ್ದಲೇ ಮಾತಾಡಿದ್ಲು. ಅದು ನನಗೆ ಇನ್ನೂ ಖುಷಿ ಆಯಿತು. ಇವಳೇ ಅಂತಲ್ಲ, ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾತಾಡಿದರು. ಆ್ಯಂಡ್ ಇನ್ನೊಂದೇನಂತ ಅಂದರೆ ಎಲ್ಲ ಮಕ್ಕಳುಗಳು ಒಬ್ಬೊಬ್ಬರು ಒಂದೊಂದು ಟಾಪಿಕ್ ತೊಗೊಂಡು ಬಂದಿದ್ದಾರೆ. ಒಬ್ಬರು ಲಾಯರು, ಒಬ್ಬರು ಫಾರ್ಮರು, ಒಬ್ಬರು ಡಾಕ್ಟರು, ಪೊಲೀಸು, ಸೋಲ್ಜರು, ಟೈಲರು, ಮತ್ತು ವಾಟರ್ನ ಸೇವ್ ಮಾಡೋದಾಗಿರ್ಬೋದು, ಟ್ರೀಸು ಸೇವ್ ಟ್ರೀ ಅನ್ನೋದಾಗಿರ್ಬೋದು, ಮತ್ತು ಫೈರ್ ಇಂಜಿನ್ ಬಗ್ಗೆ, ಈ ಥರ ಪ್ರತಿಯೊಬ್ಬರು ಕೂಡ ಒಂದೊಂದು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಂಗೆ ತುಂಬಾ ಒಂಥರ ಖುಷಿ ಆಯಿತು. ಪ್ರತಿಯೊಂದು ಮಕ್ಕಳು ಕೂಡ ಏನಾದರೂ ಒಂದು ಮಾಡಿಕೊಂಡು ಒಂದು ಅವ್ರದ್ದೇ ಅಂತ ಮುದ್ದು ಮುದ್ದು ಮಾತಲ್ಲಿ ಹೇಳ್ತಾರಲ್ಲ, ಅದೇ ಒಂಥರ ಖುಷಿ ತಂದುಕೊಡುತ್ತೆ.
ಫೈನಲಿ ಇವತ್ತಿನ ಒಂದು ಚಿಕ್ಕ ಪುಟ್ಟ ಮಕ್ಕಳದು ಈವೆಂಟ್ಸು ತುಂಬ ಖುಷಿ ಕೊಡ್ತು ಆ್ಯಂಡ್ ಮುಗಿತಾನೂ ಬಂತು. ಸೊ ಏನಂತ ಅಂದರೆ ಇವಾಗ ನಾವು ಹೋಗೋ ಟೈಮ್ ಆಯಿತು ಮನೆಗೆ. ನೀವು ಕೂಡ ಈ ವಿಡಿಯೋ ಎಂಡ್ ತನಕ ನೋಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೋಗಿ ಮಿಸ್ಸಿಗೆ ಬೇಡ, ಇವಾಗ ಮಾಡಿದೆ ಇವಾಗ ಇನ್ನೊಂದ್ಸಲಿ ಮಾಡ್ಬಿಟ್ಟು ಬಾ, ಬಾಯ್ ಮಾಡ್ಬಿಟ್ಟು ಬಾ.